ಒಳಗ ಒಮ್ಮಿ ಸೋಂಗ ಮಾಡತಾನ ಘಚ್ಚಾಗಿ ಹಿಡಿಯೋ ತಮ್ಮ ಬಿಡಬ್ಯಾಡ ಗುರು ಚರಣ ಘಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಂಗ ಮಾಡತಾನ ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಸೋಂಗ ಮಾಡತಾನ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ ಘಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಮಾನವಾಗಿ ಜನ್ಮ ತೊಟ್ಟಿ ಮೊದಲ ಮಾನವಾಗಿ ಜನ್ಮ ತೊಟ್ಟಿ ಧರಿಗೈತು ಜನನ ಹಬ್ಬ ಹುಣಿವಿ ನಿಮಿತ್ತ ಮಾಡಿ ಮನೆಯಾಗಾಕ್ತರ ಹೂರಣ ಜಗ ಎಲ್ಲ ಹಬ್ಬ ಹುಣಿವಿ ನಿಮಿತ್ತ ಮಾಡಿ ಮನಿಯಾಗ ಹಾಕ್ತರ ಹೂರಣ ನೀ ಬಂದದೇನ ಕಾರಣ ನನ್ನ ಮುಂದ ಮಾಡಿ ಹೇಳವರ್ಣನ ಗುರು ಕೇಳ್ತ ನಿಂಗ ನೀ ಬಂದಿದ್ದೇನ್ ಕಾರಣ ಆನಂದಕ್ಕಾಗಿ ಬಂದಿಯೋ ಪರಮಾನಂದಕ್ಕಾಗಿ ಬಂದಿಯೋ ಏನ್ ಬೇಡಾಕ ಬಂದಿಯೋ ಕೂಡಾಕ ಬಂದಿಯೋ ಏನ್ ಮಾಡಾಕ ಬಂದಿಯೋ ಮಾಡೋರ್ನ ಕಾಡಾಕ ಬಂದಿಯೋ ಇದರ ಉತ್ತರ ಹೇಳಂತ ನೀ ಬಂದದೇನ ಕಾರಣ ನನ್ನ ಮುಂದ ಮಾಡಿ ಹೇಳವರ್ಣನ ಘಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಘಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಮಾಡತಾನ ಗುರುವಮ್ಮ ಕಾಡಿ ನೋಡತಾನ ಒಳಗೊಮ್ಮ ಮಾಡತಾನ ಘಚ್ಚಾಗಿ ಹಿಡಿಯೋ ತಮ್ಮ ಬಿಡಬೇಡ ಗುರು ಚರಣ ಘಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ಮನಸ್ಸಿನೊಳಗ ಏನ ಮಾಡಿದಿ ಮೊದಲ ಮನಸ್ಸಿನೊಳಗ ಏನ ಮಾಡಿದಿ ಹೇಳೋ ನನಗ ಯೋಚನಾ ಹುಡುಗ ಅದರಿಂದ ಎಂದೆಂದು ನಿನಗ ಸಿಗುವುದಿಲ್ಲೋ ಮಾನ ಹಗಲ ಎರಳು ಮಾಡಪ್ಪ ಗುರು ಧ್ಯಾನ ನಿನಗ ದೊರೆಯತಾದ ಜ್ಞಾನ ರಾತ್ರಿ ಹಗಲ ಮಾಡಪ್ಪ ಗುರು ಧ್ಯಾನ
ನಿನಗ ದೊರಿತದ ಜ್ಞಾನ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡಬ್ಯಾಡ ಗುರು ಚರಣ ಬ್ಯಾಸರಾಗದನ ಬ್ಯಾಡೋ ಮನಿಮೆ ಮಧುಗುಂಡನ ಸೇವಕ ಗುರುವ ಮಾಡಿ ನೋಡತಾನ ಒಳಗ ಮಜೋನ ಮಾಡತಾನ ಗುರುವ ಮಾಡಿ ನೋಡತಾನ ಒಳಗ ಮಜೋನ ಮಾಡತಾನ ಗಾಚಾಗೆ ಹಿಡಿಯೋ ತಮ್ಮ ಬಿಡಬೇಡ ಗುರು ಚಾರಣ ಗಾಚಾಗಿ ಹಿಡಿಯೋ ತಮ್ಮ ಬಿಡುಬೇಡ ಗುರು ಚರಣ ಯದ ಬಿಡದೆ ಗುರುವಿನಲ್ಲಿ ದುಡಿಯೋ ಆ ಹುಡುಗ ಯದ ಬಿಡದೆ ಗುರುವಿನಲ್ಲಿ ದುಡಿಯೋ ತೋರಿಸಾನ ಕರುಣ ನಿನ್ನಲ್ಲಿ ಹಮ್ಮದಮ್ಮ ಅಂಕಾರ ಬಿಟ್ಟು ಪಾದಿಗೆ ಮಾಡೋ ಶರಣ ಒಳಗಿರುವ ಹಮ್ಮದಮ್ಮ ಹಂಕಾರ ಅಳಿದು ಪಾದಿಗೆ ಮಾಡೋ ಶರಣ ನಿನ್ನ ಭಕ್ತಿ ಮಾಡಿಕೋರೋ ಹಣ್ಣ ಕೊನೆಗೊಮ್ಮ ಭಕ್ತಿನೇ ಭೂಷಣ ಬಿಸಿಲಿಗೆ ಮಾವಿನ ಗಿಡದನ್ನ ಕಾಯಿ ಹಣ್ಣಾದಂಗ ಕಾಣಿಸ್ತದ್ರಿ ಬಿಸಿಲಿಗೆ ಕಲರ್ ಬರುತ್ತೆ ಆದ್ರ ಒಳಗಿನ ಕಗ್ಗೆ ಅದದು ಹಂಗ ಭಕ್ತರಲ್ಲಿ ಸಹಿತದಾರ ಮ್ಯಾಗ ತಾಗಿ ಬಾಗಿ ನಯ ವಿನಯ ಅನ್ಸದಂಗ ಅಳಕದಂಗ ಮಾಡ್ತಾರೆ ಒಳಗ ಮಾತ್ರ ಹೋತಿನ ಗುಣ ಇರ್ತಾವ ಕಾಯಿ ಹಣ್ಣಿಲ್ಲದು ಗಿಡದಾಗಿನ ಹಣ್ಣ ಕಾಯಿ ಪಕ್ಕ ಪಕ್ವಾಗ್ಯದಂತಕ್ಕಂಥದ್ದು ಜ್ಞಾನ ಬರ್ಬೇಕಾಗಿತ್ತು ಅಂತಂದ್ರೆ ಒಂದು ಸಣ್ಣ ಇರುವಿಗೆ ಹೋಗಿ ಕೇಳಬೇಕು ಅದು ಎಂದೂ ಹಿಚಿಕಿ ನೋಡ್ಲಿಲ್ಲ ಅಡಿಯಿಟ್ಟು ನೋಡ್ಲಿಲ್ಲ ಬಡ್ಡಿಗೆ ಹೋಗಿ ಬರೇ ಮುಷಿ ನೋಡ್ತು ಆವ ಟೊಂಗಿ ಒಳಗ ಕಾಯಿ ಹಣ್ಣಾಗೈತಿ ಆವ ಗೊಲ್ಯಾದಾಗ ಪಕ್ವಾಗ್ಯದ ಅದನ್ನ ಹೋಗಿ ಅದಕ್ಕೆ ತೂತ ಹಾಕಿ ಒಳಗಿರ್ತಕ್ಕಂಥ ರಸ ಏರಿತ್ತು ಅದಕ್ಕೆ ಅವ್ರು ಹೇಳ್ತಾರೆ ಮಧುರ ಗುಣವ ಇರುವೆ ಬಲ್ಲದು ವಾಯುವ ಗುಣವ ಶರ್ಪ ಬಲ್ಲದು ವೇಳೆಯ ಗುಣ ಕೋಳಿ ಬಲ್ಲದು ಮುಂದಪ್ಪ ಇಲ್ಲ ಗೋತ್ರದ ಗುಣ ಕಾಗೆ ಬಲ್ಲದು ಇನ್ನೊಬ್ಬದನದ್ರ ಇನ್ನೊಬ್ಬದನ ಯಾವದನ್ನ ಹೇಳಿ ನೋಡು ಎಲ್ಲ ಡಿಲೀಟ್ ಆಗ್ಯಾವ ಮೆಮ್ರಿನೆಲ್ಲ ಏನ್ ಮಾಡೋದಪ್ಪ ಇಂಥ ಮೊಬೈಲ್ ತಗೊಂಡು ಶಬ್ದ ಗುಣ ವಾಯುವ ಗುಣ ಶರ್ಪ ಬಲ್ಲದು ಅದಕ್ಕೆ ಅವ್ರು ಹೇಳ್ತಾರ ಎಂತಿಂತ ನಿನಕ್ಕಿಂತಲೂ ಸುಮ್ ಹಿಂಗ್ ಹೋಗಾಗ ನೀ ಕಾಲಿಲಿ ತಿಕ್ಕದ್ರೆ ಸಾಯಂತ ಪ್ರಾಣಿಗೆ ಗಿಡದಾಗಿನ ಹಣ್ಣಾಗದ ಕಾಯಿ ಬಡ್ಡಿಗೆ ಮುಷಿ ನೋಡಿ ತಿಳ್ಕೋತದ ನಿನಗ 50 ಆದು 60 ಆದು 30 ಆದು ಇನ್ನೂ ಅದಕ್ಕೆ ಇನ್ನೂ ತಿಳಿಯುವಲ್ಲೆಲ್ಲೋ ಹುಚ್ಚು ಬಾರಿಗೆ ಅಂತ ಒಂದು ಗೀತೆ ಇದೆ ಹೇಳಪ್ಪ ನಿನ್ನ ಭಕ್ತಿ ಮಾಡಿಕೋರ ಹಣ್ಣ ಕೊನೆಗೊಮ್ಮ ಭಕ್ತಿನೇ ಭೂಷಣ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡ ಗುರು ಚರಣ ಗಚ್ಚಾಗಿ ಹಿಡಿಯೋ ತಮ್ಮ ಬಿಡುಬೇಡ ಗುರು ಚರಣ ಗುರುವಮ್ಮ ನೋಡತಾನ ಒಳಗವಮ್ಮ ಸೋಂಗ ಮಾಡತಾನ ಗುರುವಮ್ಮ ನೋಡತಾನ ಒಳಗ ಮಜೋನ ಮಾಡತಾನ ಗಾಚಾಗೆ ಹಿಡಿಯೋ ತಮ್ಮ
ಗಾಜಾಗೆ ಹಿಡಿಯೋ ತಮ್ಮ ಬಿಡುಬೇಡು ಗುರು ಚರಣ ದೇವಪ್ಪು ಗೌಡ ಗಮರಾಯ ಹೇಳ್ತಾನ ಆ ಏನಂತಾನ? ದೇವಪ್ಪು ಗೌಡ ಗಮರಾಯ ಹೇಳ್ತಾನ ನನ್ನ ತಂದೆ ಮಾದಣ್ಣ ಗೌಡ ಸೋಲಾಪುರದಾಗಿರ್ತಾರವರು ಇಬ್ಬರು ಹೋಗುಣ್ರಿ ಅಲ್ಲಿ ತನ ನನ್ನ ತಂದೆ ಸೋಲಾಪುರದಾಗಿರ್ತಾರವರು ಇಬ್ಬರು ಹೋಗುಣ್ರಿ ಅಲ್ಲಿ ತನ ಅವ್ರಿಗೆ ಹೋಗಿ ಮಾಡುನು ಒಂದನ ಹೋಗಂದ್ರ ಹತ್ತಿ ಬರ್ತೀನಿ ಬೆನ್ನ ದೇವರಿಗೆ ಹೋಗಿ ಮಾಡುಣ್ರಿ ಒಂದನ ಹೋಗಂದ್ರ ಬರ್ತೀನಿ ಬೆನ್ನ ಬ್ಯಾಸರಾಗ್ಯಾದನ ಬ್ಯಾಡೋ ತಮ್ಮ ಮಧುಗೊಂಡನ ಸೇವಕ ಹಾಗಲಿರಾಳು ತೋರ್ಸೋ ಗುರುವೆ ನನಗ ನಿನ್ನ ಛಾಯ ಕಾಡಿ ನೋಡದಾನ ಒಳಗೊಮ್ಮ ಸೋಗ ಮಾಡತಾನ ಗುರುವಮ್ಮ ಕಾಡಿ ನೋಡದಾನ ಒಳಗೊಮ್ಮ ಸೋಂಗ ಮಾಡದಾನ ಗಾಜಾಗೆ ಹಿಡಿಯೋ ತಮ್ಮ ಬಿಡಬೇಡ ಗುರು ಚಾರಣ ಗಾಜಾಗೆ ಹಿಡಿಯೋ ತಮ್ಮ ಬಿಡುಬೇಡ ಗುರು ಶರಣ ದಾರ್ಯಾಗ ಬಂದು ಮಾರಿ ಸಣ್ಣದು ಮಾಡಿ ಆ ಇಲ್ಲಿ ಅಮರಾಯಿ ಅಂತಂದ್ರೆ ಭಂಡಾರಕೋಟಿ ಮಾಶಿದ್ದಪ್ಪನ ಹಿರಿ ಮಗ. ದೇವಪ್ಪಗೌಡ ಅಂತಂದ್ರೆ ಮಂಗಳವೇಡ ತಾಲೂಕು ಡೋಣಜದ ಪಂಚಮಸಾಲೆ ಮನಿತನದ ಪ್ರತಿಷ್ಠಿತ ವ್ಯಕ್ತಿಗಳು. ಅವರು ಯೋಗ ಒಂದ್ಸಲ ಭಂಡಾರಕೋಟಿ ಗ್ರಾಮಕ್ಕೆ ಅವರ ಆಪ್ತ ಬೀಗ್ರ ಕಡೆ ಬಂದಿದ್ರು. ಈ ಭಂಡಾರಕೋಟಿ ಮಠದ ಇನಾಮ ಜಮೀನದ ಬಿರಾಡ್ ಅಂತಿರಲ್ಲ ನೀವು ಕರ್ನಾಟಕದೊಳಗೆ, ನಮ್ ಕಡೆ ಸಾರ ಅಂತೀವಿ. ಇಲ್ಲಿ ಅಂತೀರಾ? ಸಾರ ತುಂಬಲಾರದಕ್ಕಾಗಿ ಆ ಮಾಶಿದ್ದಪ್ಪನ ಹಿರಿ ಮಗನಾಗಿರತಕ್ಕಂಥ ಅಮರಾಯಿ ಸಿದ್ದನಿಗೆ ಸರ್ಕಾರದವರು ಚೌಡಿಗೆ ಕರೆಸಿ ಅವನ್ ತಲೆ ಮ್ಯಾಲ ಕಲ್ಲು ಹೊರಿಸಿ ಶಿಕ್ಷಾ ಕೊಡ್ತಿರ್ತಾರೆ. ಆ ಮಾಶಿದ್ದರು ಸೊಲ್ಲಾಪುರದ ಸಿದ್ದರಾಮೇಶ್ವರ ಕಟ್ಟಿಸಿಕೊಟ್ಟಂಥ ಡಪ್ರಿಂಗದಾಗೊಂದು ಮಠ ಇದೆ. ಆ ಮಠದಲ್ಲಿ ಯೋಗ ಸಾಧನೆ ಮಾಡ್ಲಿಕ್ಕೆ ಇವರು ಹೋಗಿದ್ದಾರೆ. ಆ ಮಠದ ಜವಾಬ್ದಾರಿ ತನ್ನ ಮಗನ ಮೇಲೆ ಕೊಟ್ಟು ದೇವಪ್ಪಗೌಡನ ಬೀಗರ ಮನಿ ಬಾಗಲ ಮತ್ತು ಚೌಡಿ ಬಾಗಲ ಎದರ ಬದರ್ನ ಇದ್ದು. ಅವ ಮನ್ಸದ ಮೇಲೆ ಕುತ್ಕೊಂಡಿದ್ದ. ಈ ಚೌಡಿ ಮ್ಯಾಗೆ ನೀವನ್ನ ಕರೆಸಿ ತಲೆ ಮ್ಯಾಗ ಕಲ್ಲಿಟ್ಟಿರಲ್ಲ, ಆ ಕಲ್ಲು ಅಮರಾಯಿನ ತಲೆ ಮ್ಯಾಲ ಒಂದು ಫೂಟ ಅಂತರ್ಲಿ ಇತ್ತತ್ತೊಂದು ಮಳ. ಅವನಿಗೆ ಅಷ್ಟ ಕಾಣಿಸ್ತಿತ್ತದು. ಮನ್ಯಾಗಿಂದ ಅವ ಎದ್ದು ಬಂದ. ಎಂಥ ಮಹಾಮೂರ್ಖರಪ್ಪ ಇವರು, ಸಾಕ್ಷಾತ್ ದೇವರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ತಲೆ ಮ್ಯಾಗ ಕಲ್ಲು ಹೊರಿಸಿ ಶಿಕ್ಷಾ ಕೊಟ್ಟಾರಲ್ಲ ಅಂತ ಹೇಳಿ ಚೌಡಿಗೆ ಬಂದು ಅವ್ರ ಇನಾಮ ಜಮೀನದ ಸಾಲ ಎಟ್ಟದ, ಅದು ಸಾರ ಎಟ್ಟದ, ಅದನ್ನೆಲ್ಲ ಸೂಟ್ ಮಾಡ್ದ. ತನ್ನ ಕೈಯೊಳಗಿರತಕ್ಕಂಥ ಬಂಗಾರದ ಕಡೆಗಳು ಉಂಗುರಗಳೆಲ್ಲ ಉಚ್ಚಿಕೊಟ್ಟ. ಸಾಲ ಮನ್ನಾ ಮಾಡಿ ಮಠ ಕರ್ಕೊಂಡು ಬರ್ತಾನ. ಯಪ್ಪ, ನಿಮ್ಮಂಥ ಮಾನುಭಾವರಿಗೆ, ನಿಮ್ಮ ಒಡೆಯರಿಗೆ, ಮಹಾರಾಯನಿಗೆ ತಿಳಿಲಾರದ ಜನ ಅಜ್ಞಾನಿಗಳು ಅವರಂತೆ ನಿಮ್ಮ ಮೇಲೆ ವ್ಯವಹಾರ ಮಾಡಿಕೊಂಡು ಕಲ್ಲಿನ ಶಿಕ್ಷೆ ಕೊಟ್ಟರಂತೆ ಇಂಥ ಊರಾಗಿರೋದು ಬ್ಯಾಡ್ರಿ. ನನ್ನ ಗ್ರಾಮಕ್ಕೆ ಡೋಣಜಕ್ಕೆ ನೀವು ನಡ್ರಿ, ನೀವೆಲ್ಲ ಬೇಡಿದ್ದು ಕೊಡ್ತೀನಿ, ಮಠ ಕಟ್ಟಿಸ್ಕೊಡ್ತೀನಿ, ಸದಾ
ಗ್ರಾಮದ ಎಲ್ಲಾ ಸೊತ್ತು ನಿಮಗೆ ಕೊಡ್ತೀನಿ. ಆ ಬಳಿಕ ನಾನು ನಿಮ್ಮ ದಾಸನಾಗಿ, ನಿಮ್ಮ ಸೇವಕನಾಗಿ, ನಿಮ್ಮ ಶಿಷ್ಯನಾಗಿ, ನಿಮ್ಮ ಭಕ್ತನಾಗಿ ನಾ ಕಾಲಹರಣ ಮಾಡ್ತೀನಿ ಭಗವಂತ, ಬರಬೇಕು ಅಂತ ಕೇಳ್ಕೊಂಡಾಗ ಅಮರ ಹೇಳ್ತಾನೆ, ಗೌಡ್ರೆ ನಾನು ಸ್ವತಂತ್ರನಲ್ಲ. ನಮ್ಮ ತಂದೆಯವರು ಮಠದ ಜವಾಬ್ದಾರಿ, ಇಡೀ ಪರಿವಾರ ಜವಾಬ್ದಾರಿ ಮತ್ತು ಭಕ್ತರ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ಯಾರ. ಅದಕ್ಕೆ ಅವ್ರ ಆಜ್ಞೆ ಇಲ್ಲದನ್ನ ನನಗೆ ಇಲ್ಲಿಗೆ ಬರಕ್ಕಾಗಲ್ಲ. ಅದಕ್ಕೆ ಅವರು ಸೋಲಾಪುರದಾಗ ಅದಾರ, ಅಲ್ಲಿಬ್ರು ಕೂಡಿ ಹೋಗೋಣ, ಅವ್ರನ್ನ ಕೇಳೋಣ, ಅವ್ರ ಆಶೀರ್ವಾದ ಮಾಡಿದ್ರು ಅಂತಂದ್ರೆ ನಾ ಬರುತ್ತೇನೆ ಅಂತ ಹೇಳಿ ಅವರಿಬ್ಬರು ಕೂಡ ಅಲ್ಲಿಗೆ ಹೊಂಟಿದಾರ. ದಾರ್ಯಾಗ ಬಂದು ಮಾರಿ ಸಣ್ಣದು ಮಾಡಿ ಅಮರಯ ಬಿದ್ದು ಅಳತಾನ. ತಂದಿ ಹತ್ತಿರ ಹೋದರ ಬೈತನಂತ ತಗದ ನಿಂತ ಕಲ್ಪನಾ. ಆವಾಗ ತಂದಿ ಹತ್ತಿರ ಹೋದ್ರ ಬೈತಾನಂತ ತಗದ ನಿಂತ ಕಲ್ಪನಾ. ದೇವಪ್ಪ ಗೌಡ ಗಾಬರಿಯಾಗಿ ನಿಂತಾನ, ನಂದೆಂತ ಯಾಳೆ ಭಗವಾನ. ಬರುತ್ತಾನೋ ಇಲ್ಲಂತ ಅವನಿಗೆ ದುಃಖ ಆತು. ಬಸವಣ್ಣವ್ರು ಹೇಳಿಲ್ಲ, ಒಲಿವನೋ ಒಲಿಯನೋ ಕೂಡಲ ಸಂಗಮ ದೇವ, ಒಲಿವನೋ ಒಲಿಯನೋ ಪರರ ಚಿಂತೆ ಯಮಗೆ ಕಯ್ಯ, ಎಮ್ಮ ಚಿಂತೆ ಯಮಗೆ ಹಾಸಲು ಉಂಟು ಹೊದಸಲು ಉಂಟು. ಅವ್ರು ಹೇಗೆ ಅಂದ್ರು, ದೇವಪ್ಪಗೌಡನು ಹಂಗೆ ಅಂತ. ಏನಂತಾನ? ದೇವಪ್ಪ ಗೌಡ ಗಾಬರಿಯಾಗಿ ನಿಂತಾನ, ನಂದೆಂತ ಯಾಳೆ ಭಗವಾನ. ಗಚ್ಚಾಗಿ ಹಿಡಿಯೋ ತಮ್ಮ, ಬಿಡಬೇಡ ಗುರು ಚರಣ. ರಾತ್ರಿ ಹೆಣ್ಮಕ್ಳು ಇದ್ರಲ್ಲ ಹಾಡೋರು, ನೀನ್ ಕೂಡ ಇದ್ರಲ್ರಿ? ಇದ್ರ ಇಲ್ಲ ಇದ್ರಿಪ್ಪ, 3 ಮಂದಿ ಇದ್ರಲ್ಲ, ಅವಾಗ ಹಿಂಗೆ ಹಾಡ್ಯಾನ. ಭಾರಿ ಹುರುಪಿದ್ರಿ ಮಗ, ಅವಾಗ ನೇಮ್ ಐತೆ. ಇಲ್ಲಿ ಬನ್ನಿದಿ ಗಂಟದ್ರೆ ಹಂಗ ಸರ. ಗಚ್ಚಾಗಿ ಹಿಡಿಯೋ ತಮ್ಮ, ಬಿಡಬೇಡ ಗುರು ಚರಣ. ಗುರುವಮ್ಮ ಕಾಡಿ ನೋಡತಾನ, ಒಳಗೊಮ್ಮ ಸೋನ ಮಾಡತಾನ. ಗುರುವಮ್ಮ ಕಾಡಿ ನೋಡತಾನ, ಒಳಗೊಮ್ಮ ಸೋನ ಮಾಡತಾನ. ಗಾಚಾಗಿ ಹಿಡಿಯೋ ತಮ್ಮ, ಬಿಡಬೇಡ ಗುರು ಚರಣ. ಗಾಚಾಗಿ ಹಿಡಿಯೋ ತಮ್ಮ, ಬಿಡಬೇಡ ಗುರು ಚರಣ. ಧ್ಯೇಯ ಹೋದ್ರ ದೇವರ ಬಿಡಲಂತ. ನನ್ನ ಧ್ಯೇಯ ಹೋದ್ರ ದೇವರ ಬಿಡಲಂತ, ಗಚ್ಚಿಪಾದ ಹಿಡಿದಾನ. ಸ್ವಚ್ಛ ಮನಸ್ಸಿಲಿ ದೇವಪ್ಪ ಗೌಡರಿಗೆ ತಂದಿ ಹತ್ತಿರ ತಂದಾನ. ಅಮರಾಯ ಸ್ವಚ್ಛ ಮನಸ್ಸಿಲ ದೇವಪ್ಪ ಗೌಡರಿಗೆ ತಂದಿ ಹತ್ತಿರ ತಂದಾನ. ಆ ಮಾದುಲಿಂಗನ ರೂಪ ಬಂಗಾರ ವರ್ಣ, ದೇವಪ್ಪ ಗೌಡಗೆ ತೆರದ ನೋಡ್ಯಾನ ಕಣ್ಣ. ಮಾಸಿದನ ರೂಪ ಬಂಗಾರ ವರ್ಣ, ದೇವಪ್ಪ ಗೌಡಗ ತೆರದ ನೋಡ್ಯಾನ ಕಣ್ಣ. ಗಚ್ಚಾಗಿ ಹಿಡಿಯೋ ತಮ್ಮ, ಬಿಡಬೇಡ ಗುರು ಚರಣ. ಬ್ಯಾಸರಾಗದನ ಬ್ಯಾಡೋ ಮನಮಿ, ಮದಗೊಂಡನ ಸೇವಕ. ಗುರುವಮ್ಮ ಕಾಡಿ ನೋಡತಾನ, ಒಳಗೊಮ್ಮ ಸೋನ ಮಾಡತಾನ. ಗುರುವಮ್ಮ ಕಾಡಿ ನೋಡತಾನ, ಒಳಗೊಮ್ಮ ಸೋನ ಮಾಡತಾನ. ಗಾಚಾಗಿ ಹಿಡಿಯೋ ತಮ್ಮ, ಬಿಡಬೇಡ ಗುರು ಚರಣ. ಗಾಚಾಗಿ ಹಿಡಿಯೋ ತಮ್ಮ, ಬಿಡಬೇಡ ಗುರು ಚರಣ. ನಿನ್ನ ಗ್ರಾಮಕ್ಕ ನಾನೇ ಬರ್ತೀನಂತ.
ಏನಂತಾನವ ಅಂತಾನ ನಿನ್ನ ಗ್ರಾಮಕ್ಕ ನಾನೇ ಬರ್ತೀನಿ ಅಂತ ಮಾಲನ ಕೊಟ್ಟ ವಚನ. ದೇವಪ್ಪ ಗೌಡಗ 3 ಹಳ್ಳ ಕೊಟ್ಟ ದೇವರದೆಂಥ ಕೈಗೂಣ. ಮುಂದ ನಡಿ ಹಿಂಬಲ ಬರ್ತೀನ ಹೊಳ್ಳಿ ನೋಡ ಬ್ಯಾಡ ಊರುತಾನ. ಹೇಳತ ನಿಂಗವ ಮುಂದ ನಡಿ ಹಿಂಬಲ ಬರ್ತೀನ ಹೊಳ್ಳಿ ನೋಡ್ಬ್ಯಾಡ ಊರುತಾನ. ಗುರುವ ಮದಗೊಂಡ ಕವಿ ಮಾಡಿ ತಿಳಿಸಾರ ಮಾಡಿ ಇಂಥ ಗಾಯನ. ಮನಿಮಿ ಮದಗೋಡ ಕವಿ ಮಾಡಿ ತಿಳಿಸ್ಯಾರ ಮಾಡುತ್ತ ಇಂಥ ಗಾಯನ. ಕಾಡಿ ನೋಡತಾನ ಹಿಡಿಯೋ ತಮ್ಮ ಬಿಡುಬೇಡ ಗುರು ಚರಣ.